ರಾಜ್ಯ ಬಿಜೆಪಿ ಕಚೇರಿ ಸದ್ಯ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ. ವಿವಾದವೇ ಅಲ್ಲದ ವಕ್ಫ್ ಬೋರ್ಡ್ ವಿಚಾರವನ್ನ ಮುಂದಿಟ್ಕೊಂಡು ಒಣ ರಾಜಕೀಯ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರು ಇದೀಗ ರಾಜ್ಯವ್ಯಾಪಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಆದರೆ ಈ ಹೋರಾಟ ಪ್ರಾರಂಭವಾಗುವ ಮುನ್ನವೇ ಬಿಜೆಪಿಯಲ್ಲಿ ಬೀದಿ ದೊಂಬರಾಟ ಶುರುವಾಗಿದೆ. ವಿಜಯೇಂದ್ರ ಮತ್ತು ಯತ್ನಾಳ್ ಬಣದ ಒಳಜಗಳ ತಾರಕಕ್ಕೇರಿದೆ. ವಕ್ಫ್ ಬೋರ್ಡ್ ನೋಟಿಸ್ ವಿಚಾರವಾಗಿ ಮುಖ್ಯಮಂತ್ರಿಗಳ ಆದಿಯಾಗಿ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟನೆಯನ್ನ ನೀಡಿಯಾಗಿದೆ. ರೈತರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಭಯವನ್ನ ನೀಡಿದ್ದಾರೆ. ಇಷ್ಟಾದ ಮೇಲೂ ಕಮ್ಯುನಲ್ ರಾಜಕಾರಣ ಮಾಡೋಕೆ ಮುಂದಾಗಿರುವಂತಹ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಘೋಷವಾಕ್ಯದಡಿ 46 ಜನ ನಾಯಕರನ್ನ ಒಳಗೊಂಡಂತಹ 3 ಪ್ರತ್ಯೇಕ ತಂಡಗಳನ್ನು ರಚಿಸಿ ರಾಜ್ಯಾದ್ಯಂತ ಪ್ರವಾಸ ನಡೆಸೋಕೆ ಮುಂದಾಗಿದ್ದಾರೆ. ರಾಜ್ಯ ಪ್ರವಾಸಕ್ಕೆ ವಿಜಯೇಂದ್ರ ರಚಿಸಿರುವಂತಹ ಬಿಜೆಪಿ ನಾಯಕರ 3 ತಂಡಗಳ ಪಟ್ಟಿ ಎಲ್ಲಿದೆ ನೋಡಿ. ಇನ್ನು ವಿಜಯೇಂದ್ರ ಅಂಡ್ ಟೀಮ್ಗೆ ಮೊದಲಿನಿಂದಲೂ ಪಕ್ಷದೊಳಗೆ ಪೈಪೋಟಿಯನ್ನ ನೀಡ್ತಾ ಬರುತ್ತಿರುವಂತಹ ಬಸನಗೌಡ ಯತ್ನಾಳ್ ಅಂಡ್ ಟೀಮ್ ಕೂಡ ವಕ್ಫ್ ವಿಚಾರದಲ್ಲಿ ಆಕ್ಟಿವ್ ಆಗಿತ್ತು. ಬೀದರ್ ಟು ಚಾಮರಾಜನಗರದವರೆಗೆ ಜನಜಾಗೃತಿ ಅಭಿಯಾನ ಅನ್ನೋ ಹೆಸರಿನಲ್ಲಿ ನವೆಂಬರ್ 25ರಿಂದ ಡಿಸೆಂಬರ್ 1ರವರೆಗೆ ಪಾದಯಾತ್ರೆಯನ್ನು ನಡೆಸೋಕೆ ಸಜ್ಜಾಗಿದೆ. ನಮ್ಮ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯದ ಉದ್ದಗಲಕ್ಕೂ ಪಾದಯಾತ್ರೆಯನ್ನು ನಡೆಸ್ತೀವಿ ಅಂತ ಬಿಜೆಪಿ ನಾಯಕರು ಹೋದಲ್ಲಿ ಬಂದಲ್ಲೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದಾರಾದ್ರೂ ಅವರ ನಡೆ ಹಾಗೂ ನುಡಿಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದು ದಿನದಿಂದ ದಿನಕ್ಕೆ ರಾಜ್ಯದ ಜನತೆಗೆ ಮನವರಿಕೆ ಆಗ್ತಿದೆ. ಬಿಜೆಪಿಗರ ಈ ಹೋರಾಟ ಮೇಲ್ನೋಟಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಎಂಬಂತೆ ಕಂಡು ಬಂದರೂ ಇದು ತಮ್ಮ ಬಣ ಪ್ರತಿಷ್ಠೆಯ ಜಿದ್ದಾಜಿದ್ದಿಯ ಬೀದಿ ಕಳಗ ಅನ್ನೋದನ್ನ ತಮ್ಮ ಬಹಿರಂಗ ಹೇಳಿಕೆಗಳ ಮೂಲಕವೇ ಬಿಜೆಪಿ ನಾಯಕರು ಸ್ಪಷ್ಟಪಡಿಸುತ್ತಿದ್ದಾರೆ. ವಕ್ಫ್ ಬೋರ್ಡ್ ವಿರುದ್ಧ ಪ್ರತಿಭಟಿಸುತ್ತಿದ್ದೀನಿ ಎನ್ನುವ ಯತ್ನಾಳ್ ಅದೇ ವೇದಿಕೆಯನ್ನ ಬಳಸಿಕೊಂಡು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಪಕ್ಷದಲ್ಲಿ ತಮಗೆ ಮಗ್ಗಲ ಮುಳ್ಳಾಗಿ ತಮ್ಮ ಕುಟುಂಬದ ಬಗ್ಗೆ ನಾಲಿಗೆ ಹರಿಬಿಡ್ತಾ ದಿನದಿಂದ ದಿನಕ್ಕೆ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ತಿರುವಂತಹ ಯತ್ನಾಳ್ರನ್ನ ಒಳಗಿಂದೊಳಗೆ ಮಟ್ಟ ಹಾಕೋಕೆ ತುಡಿತಾ ಇರುವಂತಹ ವಿಜಯೇಂದ್ರ ವಿಜಯಪುರದಲ್ಲಿ ವಕ್ಫ್ ವಿವಾದ ಶುರುವಾದ ಆರಂಭದಲ್ಲಿ ಕಮ್ಯುನಲ್ ಹೇಳಿಕೆಗಳನ್ನ ನೀಡ್ತಾ ಪ್ರತಿಭಟನೆಯನ್ನ ಶುರು ಮಾಡಿಕೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನೇ ಹೊರಗಿಟ್ಟು ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಪರಿಶೀಲನಾ ತಂಡವನ್ನು ರಚಿಸಿ ವರದಿ ನೀಡುವಂತೆ ಸೂಚಿಸಿದ್ರು. ಇದಾದ ನಂತರ ಸಾಲು ಸಾಲು ಸುದ್ದಿಗೋಷ್ಠಿಗಳನ್ನ ನಡೆಸಿ ವಕ್ಫ್ ವಿವಾದದಲ್ಲಿ ತಾನು ಕೂಡ ಆಕ್ಟಿವ್ ಆಗಿದ್ದೇನೆ ಎಂಬಂತೆ ಪೋಸ್ ಕೊಡ್ತಾ ಬಂದ್ರು. ವಿಜಯೇಂದ್ರ ಹೀಗೆ ಯತ್ನಾಳ್ ಅವರನ್ನ ಕೈಬಿಟ್ಟು ಬಿಜೆಪಿ ನಾಯಕರ ಪರಿಶೀಲನಾ ತಂಡವನ್ನ ರಚಿಸಿದ್ದಕ್ಕೂ ಕಾರಣ ಆಯಿತು. ವಕ್ಫ್ ವಿವಾದ ಶುರುವಾದಾಗ ಅದರಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದು ಇದೇ ಯತ್ನಾಳ್. ಆಗ ಯಡಿಯೂರಪ್ಪನವರಾಗ್ಲಿ ಅಥವಾ ಅವರ ಮಗ ವಿಜಯೇಂದ್ರನೇ ಆಗಲಿ ಇದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಯಾವಾಗ ಈ ವಿವಾದ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಲಾರಂಭಿಸಿತೋ ಆಗ ಎಚ್ಚೆತ್ತುಕೊಂಡಂತಹ ವಿಜಯೇಂದ್ರ ವಕ್ಫ್ ಕಾಂಟ್ರವರ್ಸಿಯ ಮೈಲೇಜ್ ಯಾವುದೇ ಕಾರಣಕ್ಕೂ ಯತ್ನಾಳ್ ಪಾಲಾಗಬಾರದು ಅಂತ ಪಣ ತೊಟ್ಟು ಯತ್ನಾಳ್ ಹೊರತಾದ ಪರಿಶೀಲನಾ ತಂಡವನ್ನ ರಚನೆ ಮಾಡಿದ್ರು. ಯತ್ನಾಳ್ ಪ್ರತಿಭಟನೆಗೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ, ಅದು ಅವರ ವೈಯಕ್ತಿಕ ಹೋರಾಟ ಎಂಬಂತೆ ಬಿಂಬಿಸಿ ಈ ವಿಚಾರದಲ್ಲಿ ತಮ್ಮ ನೇತೃತ್ವದ ರಾಜ್ಯ ಬಿಜೆಪಿ ಘಟಕದ ಹೋರಾಟವೇ ಮುಖ್ಯ ಎಂಬಂತೆ ಪ್ರಾಜೆಕ್ಟ್ ಮಾಡುವ ಪ್ರಯತ್ನ ಕೂಡ ನಡೆಯಿತು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತಹ ಯತ್ನಾಳ್ ವಿಜಯಪುರದಲ್ಲಿ ತಮ್ಮ ಪ್ರತಿಭಟನೆ ಮತ್ತು ದ್ವೇಷ ಭಾಷಣವನ್ನ ಮುಂದುವರಿಸಿದ್ರು. ಇಷ್ಟಾದ ಮೇಲೂ ಈ ಕಮ್ಯುನಲ್ ವಿಚಾರದಲ್ಲಿ ಯತ್ನಾಳ್ಗೆ ಹೆಚ್ಚು ಹೈಪ್ ಸಿಗ್ತಿರೋದನ್ನ ಮನಗಂಡ ಯಡಿಯೂರಪ್ಪನವರು ಆಗ ಯತ್ನಾಳ್ ನಡೆಸುತ್ತಿದ್ದಂತಹ ಪ್ರತಿಭಟನೆಯನ್ನ ಹೈಜಾಕ್ ಮಾಡೋಕೆ ಮುಂದಾಗ್ತಾರೆ. ಆ ಪ್ಲಾನ್ನ ಭಾಗವಾಗಿಯೇ ಶೋಭಾ ಕರಂದ್ಲಾಜೆಯನ್ನ ವಿಜಯಪುರದ ಪ್ರತಿಭಟನಾ ಸ್ಥಳಕ್ಕೆ ಕಳಿಸಿ ಅಲ್ಲಿಯೇ ಠಿಕಾಣಿ ಹೂಡುವಂತೆ ನೋಡ್ಕೊಳ್ತಾರೆ. ಜೆಪಿಸಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ರಾಜ್ಯಕ್ಕೆ ಭೇಟಿ ನೀಡಿ ಅಹವಾಲು ಸ್ವೀಕರಿಸುವವರೆಗೆ ಯತ್ನಾಳ್ ನಡೆಸಿದ ಇಡೀ ಪ್ರತಿಭಟನೆ ರಾಜ್ಯ ಬಿಜೆಪಿ ಘಟಕದ ಭಾಗವಾಗಿಯೇ ನಡೆದದ್ದು ಎಂಬಂತೆ ಬಿಂಬಿಸೋಕೆ ಯತ್ನಿಸುತ್ತಾರೆ. ಆದ್ರೀಗ ವಿಜಯೇಂದ್ರ ಮತ್ತು ಯತ್ನಾಳ್ ನಡುವಿನ ಈ ಕಾಳಗ ಮತ್ತೊಂದು ಹಂತ ತಲುಪಿದೆ. ಆರಂಭದಲ್ಲಿ ಪರಿಶೀಲನಾ ತಂಡದಿಂದ ಯತ್ನಾಳ್ ಅವರನ್ನ ಬೇಕಂತಲೇ ಹೊರಗಿಟ್ಟಿದ್ದ ವಿಜಯೇಂದ್ರ ಈಗ ಬೇರೆ ವಿಧಿ ಇಲ್ಲದೆ ಪ್ರವಾಸಿ ತಂಡದಲ್ಲಿ ಅವರ ಹೆಸರನ್ನ ಸೇರಿಸಿಕೊಂಡಿದ್ದಾರೆ. ಆದರೆ ವಕ್ಫ್ ವಿವಾದದಲ್ಲಿ ರಾಜ್ಯ ಬಿಜೆಪಿಯ ಸಹಕಾರವೇ ಇಲ್ಲದೆ ಹೈಪನ್ನ ಹೆಚ್ಚಿಸಿಕೊಂಡಿರುವಂತಹ ಯತ್ನಾಳ್ ವಿಜಯೇಂದ್ರ ಹೊರಡಿಸಿರುವ ಪ್ರವಾಸಿ ತಂಡಗಳ ಪಟ್ಟಿಗೆ ಸೊಪ್ಪು ಹಾಕದೆ ತಮ್ಮದೇ ತಂಡವನ್ನು ರಚಿಸಿಕೊಂಡು ಬೀದರ್ ಟು ಚಾಮರಾಜನಗರ ಪಾದಯಾತ್ರೆ ನಡೆಸಿ ಅಪ್ಪ ಮಕ್ಕಳೆದುರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ವಿಜಯೇಂದ್ರ ಅಂಡ್ ಟೀಮ್ ವಿರುದ್ಧದ ಈ ಜನಜಾಗೃತಿ ಅಭಿಯಾನದಲ್ಲಿ ಕೇವಲ ಯತ್ನಾಳ್ ಮಾತ್ರವಲ್ಲ, GM ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಅಣ್ಣಾ ಸಾಹೇಬ್ ಜೊಲ್ಲೆ, ಪ್ರತಾಪ್ ಸಿಂಹ, ಹೊಳಲ್ಕೆರೆ ಚಂದ್ರಪ್ಪ, BP ಹರೀಶ್, BV ನಾಯಕ್ ಸೇರಿದಂತೆ ಯಡಿಯೂರಪ್ಪ ಮತ್ತವರ ಕುಟುಂಬದ ವಿರುದ್ಧ ಬಂಡಾಯವೆದ್ದಿರುವಂತಹ ರಾಜ್ಯ ಬಿಜೆಪಿಯ ಹಲವು ನಾಯಕರಿದ್ದಾರೆ. ಈ ಬಂಡಾಯ ನಾಯಕರ ಗುಂಪಿಗೆ ಪ್ರಹ್ಲಾದ್ ಜೋಶಿ ಮತ್ತು BL ಸಂತೋಷ್ ಅವರ ಬೆಂಬಲ ಇದೆ ಅನ್ನೋದನ್ನ ಹೊಸದಾಗಿ ಬಿಡಿಸಿ ಹೇಳುವ ಅಗತ್ಯವೇನೂ ಇಲ್ಲ.
ವಿಜಯೇಂದ್ರ ಪ್ರವಾಸ ತಂಡವನ್ನ ರಚನೆ ಮಾಡಿ ಅದರಲ್ಲಿ ತಮ್ಮ ಹೆಸರನ್ನ ಸೇರಿಸಿರುವ ಮತ್ತು ಪ್ರತಾಪ್ ಸಿಂಹ ಸೇರಿದಂತೆ ತಮ್ಮ ಜೊತೆಗಿರುವ ಉಳಿದ ಬಂಡಾಯ ನಾಯಕರ ಹೆಸರನ್ನ ಕೈಬಿಟ್ಟಿರುವ ಬಗ್ಗೆ ಇತ್ತೀಚೆಗೆ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ, ನನ್ನನ್ನ ಆಯ್ಕೆ ಮಾಡಿ ನನ್ನ ಜೊತೆಗಿದ್ದವರನ್ನ ಕೈ ಬಿಡೋ ಮೂಲಕ ನಮ್ಮಲ್ಲೇ ಒಡಕು ತರಬೇಕು ಅನ್ನೋದು ವಿಜಯೇಂದ್ರನ ಪ್ರಯತ್ನ. ಅವರಪ್ಪ ಯಡಿಯೂರಪ್ಪನು ಇದನ್ನೇ ಮಾಡಿದ್ದ. ಅವರ ಕುಟುಂಬಕ್ಕಿದು ರಕ್ತಗತವಾಗಿ ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿಸಿದ್ರು. ಯಡಿಯೂರಪ್ಪನ ರಾಜಕೀಯ ಜೀವನಕ್ಕೆ ಆರ್ಥಿಕ ಸಹಾಯ ಮಾಡಿದಂತಹ GM ಸಿದ್ದೇಶ್ ಅವರ ಕುಟುಂಬಕ್ಕೆ ದೋಖಾ ಮಾಡಿದ್ರು. ಅವರ ಚೇಲಾಗಳೆಲ್ಲ ಸೇರಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಎಲೆಕ್ಷನ್ ಗೆಲ್ಲೋಕೆ ಅನುಕೂಲ ಮಾಡಿಕೊಟ್ರು. ಭಗವಂತ ಖೂಬಾನನ್ನ ಸೋಲಿಸಿದ್ದು ಅವರ ಚೇಲಾಗಳೇ. ಪ್ರಹ್ಲಾದ್ ಜೋಶಿಯನ್ನು ಸೋಲ್ಸೋಕೆ ಪ್ರಯತ್ನ ಪಟ್ರು. ಬಿಜಾಪುರದಲ್ಲೂ ನಮ್ಮ ಅಭ್ಯರ್ಥಿಯನ್ನ ಸೋಲ್ಸೋಕೆ ಪ್ರಯತ್ನಿಸಿದ್ರು. ಆದ್ರೆ ನಾವೆಲ್ಲ ಗಟ್ಟಿಯಾಗಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ 25 ಮಂದಿ ಗೆಲ್ಲಬೇಕಿತ್ತು. ಆದ್ರೆ ಈ ಅಪ್ಪ ಮಕ್ಕಳು ಟಿಕೆಟ್ ವಿಚಾರದಲ್ಲಿ ಏರುಪೇರು ಮಾಡಿ ವ್ಯವಹಾರ ನಡೆಸಿದ್ರಿಂದ ಸೀಟುಗಳು ಕಡಿಮೆಯಾಗಿ ಮೋದಿಯವರು ಬಹುಮತದ ಸರ್ಕಾರ ರಚಿಸೋಕೆ ಸಾಧ್ಯವಾಗಲಿಲ್ಲ ಅಂತ ವಿಜಯೇಂದ್ರಗೆ ಕೌಂಟರ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಹೆಸರೆತ್ತಿದ್ರೆ ಸಾಕು, ವಿಜಯೇಂದ್ರ ಅಂಡ್ ಟೀಮ್ ಒಳಗೆ ಕುದಿತ ರಿಯಾಕ್ಷನ್ ಕೊಡದೆ ಸೈಡ್ ಲೈನ್ ಮಾಡುವಂತಹ ಪ್ರಯತ್ನವನ್ನ ಇಂದಿಗೂ ಮುಂದುವರೆಸಿದೆ. ಬಣಜಗಳದಲ್ಲೇ ಮುಳುಗಿರುವಂತಹ ಈ ನಾಯಕರನ್ನ ನೋಡ್ತಿದ್ರೆ ಬಿಜೆಪಿ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ವರ್ತಿಸೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ.